ಚಿನ್ನವನ್ನು ಕುಲುಮೆಯಲ್ಲಿ ಎಷ್ಟೇ ಕಾಯಿಸಿದರೂ ಅದು ಮತ್ತಷ್ಟು ಹೊಳೆಯುತ್ತದೆ. ಹಾಗೆ ಧರ್ಮಸ್ಥಳದ ಮೇಲಿದ್ದ ಆರೋಪಗಳು SIT ತನಿಖೆಯಿಂದ ಮತ್ತಷ್ಟು ಪ್ರಕಾಶಿಸುತ್ತಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ MA ಗೋಪಾಲಸ್ವಾಮಿ ಹೇಳಿದರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಉದ್ಘಾಟನೆಗೊಂಡ ಧರ್ಮಸ್ಥಳದಲ್ಲಿ ನಮ್ಮೂರ ಗಣಪ ಎಂಬ ಆಸ್ಥಾನ ಮಂಟಪದ ಉದ್ಘಾಟಿಸಿ ಮಾತನಾಡಿದ ಅವರು, ಧರ್ಮಸ್ಥಳದಲ್ಲಿ ಅಹಿತಕರ ಘಟನೆ ನಡೆದಿದೆ ಎಂದು ಸಾಕಷ್ಟು ಮಂದಿ ಟೀಕೆ ಮಾಡಿದರು. ಆದರೆ ಕೊನೆಗೆ ಸತ್ಯಾಸತ್ಯತೆ ಹೊರಬಿದ್ದಿದೆ. ವೀರೇಂದ್ರ ಹೆಗ್ಗಡೆ ಸಣ್ಣದೊಂದು ಇರುವೆ ಸಾತ್ತರೂ ಸಹಿಸುವುದಿಲ್ಲ. ಅಂತಹುದರಲ್ಲಿ ಸಾವಿರಾರು ಕೊಲೆ ಮಾಡಿದ್ದಾರೆ ಎಂದರೆ ನಂಬಲು ಸಾಧ್ಯವಿಲ್ಲ. ಹಾಗಾಗಿ ಇದೊಂದು ಷಡ್ಯಂತ್ರ ಎಂಬುದು ರಾಷ್ಟ್ರಕ್ಕೆ ಗೊತ್ತಾಗಿದೆ ಎಂದರು. ಇನ್ನು ಹಾಸನದ ಮೊಸಳೆಹೊಸಹಳ್ಳಿಯಲ್ಲಿ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಪಕ್ಷಾತೀತವಾಗಿ ಸ್ಪಂದಿಸಿದ್ದು ಮೊನ್ನೆ ಮಾಜಿ ಪ್ರಧಾನಿ ದೇವೇಗೌಡರು ಇಳಿ ವಯಸ್ಸಿನಲ್ಲಿ ಬಂದು ಸಾಂತ್ವನ ಹೇಳಿ ಮಾನವೀಯತೆ ಮೆರೆದಿದ್ದಾರೆ. ಮೃತಪಟ್ಟ ಆ ಕುಟುಂಬಕ್ಕೆ ಭಗವಂತ ಶಕ್ತಿ ನೀಡಲಿ ಎಂದರು. ಧರ್ಮಸ್ಥಳದಲ್ಲಿ ಒಂದು 5 ಕಾಲಘಟ್ಟದಲ್ಲಿ ನಡೆದಿದೆ ಅಂತ SIT ಮಾಡೋದು ಎಷ್ಟು ಜನ ಟೀಕೆ ಮಾಡಿದ್ರು. ಆದ್ರೆ ಸೌಜನ್ಯ ಕಾರಣಕ್ಕೆ 12 ವರ್ಷ ಆದ ಸಂದರ್ಭದಲ್ಲಿ ಇನ್ನೂ ಆ ಕುಟುಂಬದ ಬಗ್ಗೆ ಅವಹೇಳನ ಇತ್ತು. ಆದ್ರೆ ಅವರು ಹೊರಬಿಟ್ಟು ಅವರು ಎಲ್ಲರೂ ಕೂಡ ಯಾವ ರೀತಿಯಾಗಿ ಅಂದ್ರೆ ಈ ಕ್ಷೇತ್ರ ಶಾಸಕರನ್ನ ನಾವೆಲ್ಲ ವಿರೋಧ ಬಂದಂತ 16 ತಾರೀಕು ಎಷ್ಟು ಒಂದು ಇರಬೇಕಿದ್ರು ಕೂಡ ಸಹಿಸಲ್ಲ. ಅಷ್ಟು ಸೂಕ್ಷ್ಮತೆಯಿಂದ ಜೈನ ಸಮಾಜರು ಆ ಒಂದು ಮಂಜಾಸ್ವಾಮಿ ದೇವಸ್ಥಾನವನ್ನ ಈ ನಮ್ಮ ತಾಲೂಕಿನಲ್ಲಿ ಕೂಡ ಸುಮಾರು 1300 ಹೆಚ್ಚು ಸ್ಟೇಷನ್ಗಳಿವೆ. ಅವೆಲ್ಲನೂ ಕೂಡ ನಾವು ಆಲಿಯಲ್ಲಿ ಇಟ್ಟು ಯಾವ್ಯಾವುದು 1300 ಸಾಕಾರ ಸಂಸ್ಥೆಗೆ ಒಂದು ವಿಶೇಷ ಅಂದ್ರೆ ಕಾಂಗ್ರೆಸ್ JDS BJP ಒಟ್ಟಿಗೆ ನಾವು ಸಾಧಾರಣ ಜನ ಒಟ್ಟಿಗೆ ಸಂಘ ಸಂಸ್ಥೆಗಳು ಈ ಭಾಗದ ಲೋಕೇಶ್ ನಮ್ಮ ಮನೋಜ್ಞ ಒಂದು ಕ್ವಶನ್ ಮಾಡಿ ನಾವು ಇದ್ದೇವೆ, ಆ ಸಮಾಜದ ಜೊತೆ ಹಿಂದೂ ಸಮಾಜದ ಜೊತೆ ನಾವು ಇದ್ದೇವೆ ಅನ್ನೋದನ್ನ ತೋರಿಸ್ಕೊಡ್ತಕ್ಕಂಥ ಕೆಲಸವನ್ನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲರೂ ಕೂಡ ಇವೆಲ್ಲರೂ ಸಾರ್ವಜನಿಕ ಮಾಡಿದ್ರು. ಸಂತೋಷದಿಂದ ನಮ್ಮಷ್ಟೇ ವರ್ಷದಲ್ಲಿ ನಡೆದಂತ ಒಂದು ಅಹಿತಕರ ಘಟನೆ ಯಾರೋ ಚಾಲಕ ಯಾವ ತಪ್ಪು ಮಾಡಿದ್ರು ಒಟ್ಟಿನಲ್ಲಿ ಆ ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕಂಥ ನೋಡಿದ್ರೆ ಇಡೀ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಹೋಗಿ ಶಾಸಕರಿರ್ಬೋದು ನಾವಿರ್ಬೋದು ಇದೆಲ್ಲದಿಂದ ಈ ನಮ್ಮ ಮಾಜಿ ಪ್ರಧಾನಿಗಳು ಈ ಇಡೀ ವಯಸ್ಸಿನಲ್ಲೂ ಕೂಡ ರಜಾ ಮಂಜನವ್ರು ಹೇಳ್ತಾರೆ. ಅವರು ಆ ಮನಸ್ಸು ಎಷ್ಟು ಕರುಳು ಇದಾಗುತ್ತೆ ಅಂದ್ರೆ ಅವರೇ ಬಂದ್ಬಿಟ್ಟು ಒಂದು ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಕೂಡ ಅವರೇ ಬಂದು ಜಿಲ್ಲೆಯಲ್ಲಿ ನೋಡಿ ಅವರು ಕೂಡ ಸಹಕಾರ ನೀಡಿದರೆ. ಹಾಗೆ ನಮ್ಮ ಸರ್ಕಾರ ಕೂಡ ಕೃಷ್ಣ ಬೈಗಳು ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಬೇರೆ ವ್ಯವಸ್ಥೆಗಳನ್ನ ಮಾಡಿ ಆ ಜಿಲ್ಲೆಗೆ ತಾಲೂಕು ಮಾಡಿ ಅವರು ಕೂಡ ಒಂದು 12 ಗಂಟೆ ಇದ್ದು ಮಾಡ್ಕೊಂಡು ಹೋಗಿದ್ದೆ. ಮತ್ತೆ ಈ ಜಿಲ್ಲೆ ಎಲ್ಲ ಶಾಸಕರು ಒಟ್ಟುಗೂಡಿ ಅವರಿಗೆ ಧೈರ್ಯವನ್ನು ತಂದು ಜೀವವನ್ನು ಕೊಡಕ್ಕಾಗಲ್ಲ. ಆದ್ರೆ ಆ ಕುಟುಂಬಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು ಪಕ್ಷಾತೀತವಾಗಿ ಜಾತ್ಯಾತೀತವನ್ನು ಕೂಡ ಮಾಡಿದ್ರಿಂದ ಹೇಳಿಕೆ ಪಡ್ತಾ ಮುಖ್ಯವಾಗಿ ನಮ್ಮ ಏನಿದೊಂದು ಕಾರ್ಯಕ್ರಮ ಮಾಡಿ